ಬ್ರಹ್ಮನ ಮಾನಸ ಪುತ್ರರಾದ ಮದಂಗ ಮಹರ್ಷಿಗಳ ಪ್ರಾರ್ಥನೆಗೆ ಒಪ್ಪಿ ದೇವಿ ಆದಿಶಕ್ತಿಯ ಸ್ವರೂಪವಾದ ಶ್ರೀ ಭಯಕ್ಷಯಾಂಬಿಕೆ ರಾಜಮಾತಂಗಿ ದೇವಿಯೂ ದೇವಾಲಯದಲ್ಲಿ ಅವತರಿಸಿದಳು. ಈ ಶಕ್ತಿಯನ್ನು ಮಂತ್ರಿಣಿ ಎಂದು ಪೂಜಿಸುತ್ತಾರೆ. ದೇವತೆಗಳು ಈ ದೇವಿಯನ್ನು ಸಂಗೀತಯೋಗಿನಿ, ಶ್ಯಾಮ, ಶ್ಯಾಮಲ, ಮಂತ್ರನಾಯಿಕ, ಮಂತ್ರಿಣಿ, ಸಚಿವೇಶಾನಿ, ಪ್ರಧಾನೇಶಿ, ಸುಖಪ್ರಿಯ, ವೀಣಾವತಿ, ವೈಣಿಕಿ, ಮುದ್ರಿಣಿ, ರಾಗಪೂರಿ, ನೀಪಪ್ರಿಯ, ಕದಂಬೇಶಿ, ಕದಂಬವನವಾಸಿನಿ, ಸದಮದ ಎಂದು ಸ್ತುತಿಸಿದರು. ವೀಣೆ, ಕೊಳಲು, ಮೃದಂಗಗಳನ್ನು ಧರಿಸಿದ ಸಂಗೀತ ಯೋಗಿನಿಯರಾದ ಶಕ್ತಿಗಳು ಯಾವಾಗಲೂ ದೇವಾಲಯದ ತಿರುಮಾಗಾಳದಲ್ಲಿ ದೇವಿಯೊಂದಿಗೆ ಇರುತ್ತಾರೆ. ಈ ಶಕ್ತಿಯ ನಾಮಗಳನ್ನು ಹೇಳುತ್ತಾ ಪ್ರತಿದಿನ ಪೂಜಿಸುವವರಿಗೆ 3 ಲೋಕಗಳು ವಶವಾಗುತ್ತವೆ. ರಾಜಾಂಗ, ಸರಕಾರ, ಯುದ್ಧದಲ್ಲಿ ವಿಜಯ ಮತ್ತು ಆಳ್ವಿಕೆ ಮಾಡುವವರಿಗೆ ವಿಜಯ ಮತ್ತು ಎಲ್ಲವನ್ನೂ ನೀಡುವವಳು ದೇವಾಲಯದ ತಿರುಮಾಗಾಳ ಶ್ರೀ ರಾಜಮಾತಂಗಿ. ಈ ದೇವಿಯನ್ನು ಆರಾಧಿಸುವವರಿಗೆ ಸರ್ವಶಕ್ತಿ ಮತ್ತು ಸಿದ್ಧಿಗಳು ಲಭಿಸುತ್ತವೆ. ವಿಶೇಷವಾಗಿ ವಾಕ್ಸಿದ್ಧಿ ಉಂಟಾಗುತ್ತದೆ, ಸಂಗೀತ ಕಲೆಗಳಲ್ಲಿ ಉತ್ತಮ ಪರಿಣತಿ ಲಭಿಸುತ್ತದೆ, ಶತ್ರುಗಳನ್ನು ಜಯಿಸಬಹುದು, ಶಾಸ್ತ್ರಜ್ಞಾನ ಮತ್ತು ಕವಿತೆ ರಚನೆಯಲ್ಲಿ ಶ್ರೇಷ್ಠರಾಗುತ್ತಾರೆ. ಕುಬೇರ ಸಂಪತ್ತು ಉಂಟಾಗುತ್ತದೆ. ಈ ದೇವಾಲಯದ ತಿರುಮಾಗಾಳದಲ್ಲಿರುವ ಮಾತಂಗಿ ದೇವಿಯ ಪಾದಕಮಲಗಳನ್ನು ಶರಣಾಗುವ ಭಕ್ತರು ಅನೇಕ ಸಿದ್ಧಿಗಳನ್ನು, ಅದರ ಮೂಲಕ ಪಡೆಯಲಾಗದ ಮುಕ್ತಿಯನ್ನೂ ಪಡೆಯುತ್ತಾರೆ. ಎಲ್ಲರೂ ಅವಳಿಗೆ ವಶರಾಗುತ್ತಾರೆ, ಇಷ್ಟಪಟ್ಟಿದ್ದೆಲ್ಲ ಸಿಗುತ್ತದೆ, ಪಾಪಗಳು ದೂರವಾಗುತ್ತವೆ, ಮಕ್ಕಳ ಭಾಗ್ಯದಿಂದ ಹಿಡಿದು ಎಲ್ಲಾ ಸೌಭಾಗ್ಯಗಳಿಗೂ ಕೊರತೆ ಇರುವುದಿಲ್ಲ. ಈ ದೇವಿಯ ಭಕ್ತರ ಮನೆಯಲ್ಲಿ ಲಕ್ಷ್ಮಿಯೂ ಸ್ಥಿರವಾಗಿ ನೆಲೆಸುತ್ತಾಳೆ, ಎಲ್ಲರಿಗೂ ರಕ್ಷಣೆ ಸಿಗುತ್ತದೆ, ಆಯುರಾರೋಗ್ಯ ಉಂಟಾಗುತ್ತದೆ, ರೋಗಗಳನ್ನು ಓಡಿಸಲು, ಬೆಂಕಿ ಮತ್ತು ಕಳ್ಳರ ಭಯದಿಂದ ಮುಕ್ತಿ ಪಡೆಯಲು, ನವಗ್ರಹ ದೋಷಗಳನ್ನು ಹೋಗಲಾಡಿಸುವುದರಲ್ಲಿಯೂ ಈ ದೇವಿ ಸಹಾಯ ಮಾಡುತ್ತಾಳೆ. ಮಹಾಕವಿ ಕಾಳಿದಾಸರು ದೇವಾಲಯದ ತಿರುಮಾಗಾಳದ ಶ್ರೀ ರಾಜಮಾತಂಗಿಯ ಶಕ್ತಿಯಿಂದಲೇ ಮಹಾಕವಿಗಳಲ್ಲಿ ಅಗ್ರಗಣ್ಯರಾದರು ಎಂದು ಶ್ಯಾಮಲಾ ದಂಡಕದಲ್ಲಿ ಅತ್ಯುತ್ತಮವಾಗಿ ಹೇಳಿದ್ದಾರೆ. ಆಕೆಯು ಎಲ್ಲವೂ ಆಗಿ ಪ್ರಕಾಶಿಸುತ್ತಾಳೆ. ಈ ರಾಜಮಾತಂಗಿ ದೇವಿಯೇ ಮಧುರೆಯಲ್ಲಿ ಮೀನಾಕ್ಷಿ ಎಂದು, ತಿರುವೆಂಕಾಡಿನಲ್ಲಿ ಲಘು ಶ್ಯಾಮ ಎಂದೂ ಪೂಜಿಸಲ್ಪಡುತ್ತಾಳೆ. ನಾವು ನಮ್ಮನ್ನು ಅರಿತು ಜನ್ಮ ತಾಳಿದ ಪ್ರಯೋಜನವನ್ನು ಸಾರ್ಥಕಪಡಿಸಿಕೊಂಡು ಸರ್ವಶಕ್ತಳಾದ ಪರಾಶಕ್ತಿಯಾದ ದೇವಾಲಯದ ತಿರುಮಾಗಾಳ ಶ್ರೀ ಭಯಕ್ಷಯಾಂಬಿಕೆ ರಾಜಮಾತಂಗಿ ಶಕ್ತಿಯ ಅನುಗ್ರಹವನ್ನು ಪಡೆಯೋಣ. ಆಕೆಯನ್ನು ರಾಜಶ್ಯಾಮಲ ಎಂದೂ ಕರೆಯುತ್ತಾರೆ. ಮಾತಂಗಿಯ ಮಂತ್ರವು 98 ಅಕ್ಷರಗಳನ್ನು ಹೊಂದಿದೆ. ಮಾತಂಗಿ ಮಂತ್ರವು ಒಬ್ಬರಿಗೆ ಸಿದ್ಧಿಯಾದರೆ ಲೋಕದಲ್ಲಿರುವ ಇತರ ವೇದ ಮಂತ್ರಗಳು ಸೇರಿದಂತೆ ಎಲ್ಲವೂ ಒಮ್ಮೆ ಓದುವಿಕೆಯಿಂದಲೇ ಸಿದ್ಧಿಯಾಗುತ್ತವೆ ಎಂದು ಮಾತಂಗ ಮನಕೋಶ ಎಂಬ ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ. ಸರಸ್ವತಿ ದೇವಿಯ ತಾಂತ್ರಿಕ ರೂಪವೇ ಮಾತಂಗಿ. ಲಲಿತಾಂಬಿಕೆಯ ಕಬ್ಬಿನ ಬಿಲ್ಲೆಯಿಂದ ಅವಳು ಹುಟ್ಟಿದವಳು. ಇವಳು ತಿರುಮಿಯಚೂರಿನ ಲಲಿತಾಂಬಿಕೆಗೆ ಸಲಹೆ ನೀಡುವ ಮಂತ್ರಿಣಿ. ಅವಳ ರಥವನ್ನು ಕೇಯಚಕ್ರ ರಥ ಎಂದು ಕರೆಯುತ್ತಾರೆ. ಕೇಯ ಎಂದರೆ ಹಾಡು. ಕೇಯಚಕ್ರ ರಥ ಅಲುಗಾಡುತ್ತಾ ಬರುವಾಗ ಅದರ ಶಬ್ದ ಸಂಗೀತವಾಗಿ ಗಾನವನ್ನು ನುಡಿಸುತ್ತದೆ. ಯಾವಾಗಲೂ ಮಂದಹಾಸದೊಂದಿಗೆ, ಮೋಹಕ ಕಣ್ಣುಗಳೊಂದಿಗೆ ದೇವಾಲಯದ ತಿರುಮಾಗಾಳದ ರಾಜಮಾತಂಗಿ ಪ್ರಕಾಶಿಸುತ್ತಾಳೆ. ಕದಂಬ ಹೂಗಳು ದೇವಿಯ ಕೇಶಾಲಂಕಾರಕ್ಕೆ ಭಾಗ್ಯ ಪಡೆದಿವೆ. ಮಡಿಯಲ್ಲಿ ವೀಣೆಯನ್ನು ಇಟ್ಟುಕೊಂಡು ಕೆಳಗಿನ 2 ಕೈಗಳಿಂದ ಅದನ್ನು ನುಡಿಸುತ್ತಾ ಮೇಲಿನ 2 ಕೈಗಳಲ್ಲಿ ಸಂಪಿಗೆ ತೆನೆ ಮತ್ತು ಕಬ್ಬಿನ ಬಿಲ್ಲೆಯನ್ನು ಹಿಡಿದಿದ್ದಾಳೆ. ಇನ್ನುಳಿದ 4 ಕೈಗಳಲ್ಲಿ ಗಿಳಿ, ಸಾರಿಕೆ ಎಂಬ ಹಕ್ಕಿಗಳು, ಪಾಶ ಮತ್ತು ಅಂಕುಶ ಅಲಂಕರಿಸುತ್ತವೆ. ಮುಖವು ಪ್ರಕಾಶಮಾನವಾಗಿ, ಹಣೆಯಲ್ಲಿ ಕಸ್ತೂರಿ ತಿಲಕ ಹೊಳೆಯುತ್ತಿದೆ. ತಲೆಯಲ್ಲಿ ಚಂದ್ರಕಲೆಯುಳ್ಳ ಕಿರೀಟ ಮಿಂಚುತ್ತಿದೆ. ಸರ್ವ ಅಲಂಕಾರ ಭೂಷಿತೆಯಾಗಿ ದೇವಿ ಪ್ರಕಾಶಿಸುತ್ತಾಳೆ. ಇವಳ ಕೈಗಳಲ್ಲಿರುವ ತೆನೆಗಳು ಲೋಕಿಯ ಸುಖಗಳನ್ನೆಲ್ಲ ನೀಡುತ್ತವೆ. ಮಾತಂಗಿ ಉಪಾಸನೆಯು ಎಲ್ಲಾ ವಿದ್ಯಾಭ್ಯಾಸಗಳಲ್ಲಿಯೂ ಶೀಘ್ರವಾಗಿ ಪರಿಣತಿಯನ್ನು ನೀಡುತ್ತದೆ. ದೇವಾಲಯದ ತಿರುಮಾಗಾಳ ಶ್ರೀ ರಾಜಮಾತಂಗಿಯ ಬಗ್ಗೆ ಅಭಿರಾಮಿ ಭಟ್ಟರು ತಮ್ಮ ಅಭಿರಾಮಿ ಅಂತಾಧಿಯ 70ನೇ ಪದ್ಯದಲ್ಲಿ, ಕಣ್ಣುಗಳಿಗೆ ಹಬ್ಬವಾಗಿ ಕಂಡೆ, ಕದಂಬವನದಲ್ಲಿ, ಸ್ವರ ಸಂಗೀತದ ವೀಣೆ, ಕೈ, ಸ್ತನಗಳು, ಭೂಮಿಯನ್ನು ಸಂತೋಷಪಡಿಸುವ ಹಸಿರು ಬಣ್ಣವೂ ಆಗಿ, ಮತಂಗರ ಕುಲದ ಸ್ತ್ರೀಯರಲ್ಲಿ ಜನಿಸಿದ ನನ್ನ ಮಹಾಮಾತೆಯ ಸುಂದರ ರೂಪವನ್ನು ಎಂದು ಸ್ತುತಿಸಿದ್ದಾರೆ. ಮಹಾಕವಿ ಕಾಳಿದಾಸರು ದೇವಾಲಯದ ತಿರುಮಾಗಾಳದ ಮಾತಂಗಿ ದೇವಿಯ ಉಪಾಸನೆಯಿಂದ ಅನೇಕ ಅದ್ಭುತ ಶಕ್ತಿಗಳನ್ನು ಪಡೆದರು. ಅವರು ಈ ಮಾತಂಗಿಯನ್ನು ಸ್ತುತಿಸಿ ಶ್ಯಾಮಲಾ ದಂಡಕ ಎಂಬ ಅದ್ಭುತ ಸ್ತೋತ್ರವನ್ನು ರಚಿಸಿದ್ದಾರೆ. ಅದರಲ್ಲಿ ಈ ದೇವಾಲಯದ ತಿರುಮಾಗಾಳದ ಮಾತಂಗಿಯೇ ಸರ್ವತೀರ್ಥ, ಸರ್ವಮಂತ್ರ, ಸರ್ವತಂತ್ರ, ಸರ್ವಶಕ್ತಿ, ಸರ್ವಪೀಠ, ಸರ್ವದತ್ತ, ಸರ್ವವಿದ್ಯ, ಸರ್ವಯೋಗ, ಸರ್ವನಾಥ, ಸರ್ವಶಬ್ದ, ಸರ್ವಶ್ಲೋಕ, ಸರ್ವದೀಕ್ಷೆ ಮುಂತಾದ ಸರ್ವಸ್ವರೂಪಿಣಿಯಾಗಿಯೂ ಎಲ್ಲಿಯೂ ವ್ಯಾಪಿಸಿರುವವಳಾಗಿಯೂ ಸ್ತುತಿಸಿದ್ದಾರೆ. ಮಂತ್ರಿಯ ಅನುಗ್ರಹವಿದ್ದರೆ ರಾಜನ ಪ್ರೀತಿಗೆ ಪಾತ್ರರಾಗುವಂತೆ ಮಾತಂಗಿಯ
ಅನುಗ್ರಹವನ್ನು ಬಯಸಿದವನು ಲಲಿತೆಯ ಅನುಗ್ರಹವನ್ನು ಪಡೆಯುತ್ತಾನೆ ಎಂದು ತಂತ್ರಶಾಸ್ತ್ರ ಹೇಳುತ್ತದೆ. ಮಾತಂಗಿಯಿಂದ ಸಾಧಿಸಲಾಗದ್ದು ಯಾವುದೂ ಇಲ್ಲ. ಯಾವಾಗಲೂ ಎಲ್ಲವನ್ನೂ ಪಡೆಯುವ ವಾಕ್ಚಾತುರ್ಯ, ಶಕ್ತಿ, ಇತರರನ್ನು ವಶಪಡಿಸಿಕೊಳ್ಳುವ ಸ್ವಭಾವ, ಭಯರಹಿತ ಸ್ಥಿತಿ, ಮನಸ್ಸಿನಲ್ಲಿ ಗೊಂದಲವಿಲ್ಲದ ಸ್ಥಿತಿ, ಕೈಗೊಂಡ ಕಾರ್ಯವನ್ನು ಕಷ್ಟವಿಲ್ಲದೆ ಪೂರೈಸುವ ಸ್ವಭಾವ, ಬರಲಿರುವ ಅಡೆತಡೆಗಳನ್ನು ಮೊದಲೇ ಯೋಚಿಸಿ ಸರಿಪಡಿಸುವ ಸಾಮರ್ಥ್ಯ ಇವುಗಳೆಲ್ಲವೂ ದೇವಾಲಯದ ತಿರುಮಾಗಾಳ ಶ್ರೀ ರಾಜಮಾತಂಗಿಯ ಉಪಾಸನೆಯಿಂದ ಉಂಟಾಗುವ ಫಲಗಳಾಗಿವೆ.